ಕುಮಾರ್ ಅವರು ಆವಾಗ ಮಾತನಾಡ್ತಾ ಇದ್ರಿ. ಯು ಕ್ಯಾನ್ ಗೋ ಹೆಡ್ ನಾವು. ಈಗ ಇಷ್ಟೆಲ್ಲ ಈಗ ನೀವು ಆರಂಭದಲ್ಲಿ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಏನೋ ಆಗ್ಬಿಡ್ತಾ, ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಬಿಡ್ತಾ, ಸಮಾಜ ಏನು ಸರ್ಕಾರ ಏನೋ ಒಂದು ದಿಟ್ಟ ಹೆಜ್ಜೆ ಇಟ್ಬಿಡ್ತು ಅಂತ ಅಂದ್ಕೊಳ್ತೀವಿ. ಆದರೆ ಚರ್ಚೆ ಮಾಡ್ತಾ ಇದ್ದ ಹಾಗೆ ಆ ಆಲೋಚನೆಗಳಿಗೆ ಒಂದಿಷ್ಟು ಏನು ಚಿಂತನ ಮಂಥನ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು, ತಾಂತ್ರಿಕತೆ ಸೃಷ್ಟಿಯಾಗುತ್ತೆ. ನ್ಯಾಯಾಂಗ ವ್ಯವಸ್ಥೆ ಯಾರಾದರೂ ಪ್ರಶ್ನೆ ಎತ್ತೋದನ್ನ ಇರುತ್ತೆ. ಹಾಗೇನಾದರೂ ಯಾರಿಗಾರು ತಕರಾರುಗಳು ಪ್ರಶ್ನೆಗಳಿದ್ರೆ SC/ST ಕಮಿಷನ್ ಮುಂದೆ ಹೋಗ್ಬೋದು. ಹೌದು, ಒಂದು ಆಪ್ಷನ್ನು. ಮತ್ತೊಂದು ಆಪ್ಷನ್ನು ಏನು ಅಂತಂದರೆ, ಈಗಾಗಲೇ ನಾನು ಈ ನೊಂದ ಮತ್ತು ಈ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೇವೆ ಅಂತ ಹಿಂದುಳಿದ ವರ್ಗಗಳ ಮಾಜಿ ಆಯೋಗದ ಅಧ್ಯಕ್ಷರು ದ್ವಾರಕನಾಥ್ ಅವರು ಮಾತನಾಡ್ತಾ ಹೇಳಿದ್ದಂಥದ್ದು. ನಾನು ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿಯೋದಿಲ್ಲ ಅಂತ. ಈಗಾಗಲೇ ಸರ್ಕಾರ ಏನು ಹೇಳಿದೆ, ನ್ಯಾಯಾಲಯದಲ್ಲಿರುವ ಈ ವಿಷಯವನ್ನು ಗಮನದಲ್ಲಿಟ್ಕೊಂಡು ಬ್ಯಾಕ್ಲ್ಯಾಕು 6% ಬ್ಯಾಕ್ಲ್ಯಾಕ್ ಇಟ್ಟಿದ್ದೇವೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹೌದು, ಅದು ಗಮನದಲ್ಲಿರಬೇಕು. ಅದನ್ನು ಗಮನದಲ್ಲಿಟ್ಕೊಂಡೆ 4.5 ಪೈಕಿ 59 ಅಲೆಮಾರಿ ಜಾತಿಗಳು ಏನಿದ್ದಾವೆ ಅವ್ರಿಗೆ ಅನ್ವಯ ಆಗುತ್ತೆ. ಸಿಗೆ ಲಭ್ಯ ಆಗೋ ಹುದ್ದೆಗಳಲ್ಲಿ 20% ಮೀಸಲು ಇಡಲಾಗುತ್ತದೆ. ನಾವು ಹೇಳಾಗಿದೆ, ಅವರು ಕೋರ್ಟ್ನಲ್ಲಿ ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ಕೋರ್ಟಿನ ತೀರ್ಮಾನದ ಅನ್ವಯ ಆಗುವಂತೆಯೇ 6% ಬ್ಯಾಕ್ಲಾಗು ಮತ್ತು 20% ಏನು 4.5 ಇದೆ, ಅದರಲ್ಲಿ ಏನು 59 ಜಾತಿಗಳಿದ್ದಾವೆ, ಅದರಲ್ಲಿ 20% ಮೀಸಲಾತಿ ಅವ್ರಿಗೆ ಇರಬೇಕು. ಮತ್ತು 1% ಈಗಾಗಲೇ ಘೋಷಣೆ ಮಾಡಿ. ನೀವು ಹೇಳ್ತಾ ಇರೋದೇನು ಇದೆಲ್ಲ ಸರಿ ಹೋಗ್ಬಿಡುತ್ತೆ, ಈಸಿ ಕೇಕ್ ವಾಕ್ ಅಂತೀರಾ? ಇಲ್ಲ, ಈಸಿ ನಾವು ಹಂಗೆ ಅಷ್ಟು ಸುಲಭವಾಗಿ ಟೇಕನ್ ಎ ಗ್ರಾಂಟೆಡ್ ಅಂತ ನಾವೇನು ಹೇಳ್ತಿಲ್ಲ. ಟೇಕನ್ ಫಾರ್ ಎ ಗ್ರಾಂಟೆಡ್ ಅನ್ಕೋತಾ ಇಲ್ಲ ನೀವು. ಆದ್ರೆ ಅದನ್ನ ನೋಡಿದ್ರೆ ಅಲ್ಲ, ಕಗ್ಗಂಟಾಗಿದ್ದಂಥ ವಿಷಯವನ್ನ ಸರಳ ರೀತಿಯಲ್ಲಿ ಅದು ಸಾಧುವಾಗಲಿ ಮತ್ತು ಸ್ಪಷ್ಟವಾಗಿ ಜನಕ್ಕೆ ತಲುಪಲಿ ಅನ್ನೋದನ್ನ ನಾವು ನಿರ್ಧಾರ ತೆಗೆದುಕೊಂಡಾಗಿದೆ. ಈಗ ಆ ನಿರ್ಧಾರದಂತೆ ಅಲ್ಲ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿದೆ. ಆ ನಿರ್ಧಾರದಂತೆ ಈಗ ಅವರು ಪ್ರಶ್ನೆ ಮಾಡೋದಕ್ಕೆ ಹಕ್ಕುಗಳಿದಾವೆ. ಸರ್ಕಾರ ತಗೊಂಡಿದ್ದ ನಿರ್ಧಾರಗಳೆಲ್ಲವೂ ಇಲ್ಲ ಸಾರಾಸಗಟಾಗಿ ತಳ್ಳ ಹಾಕುವಂಥದ್ದು ಅಲ್ಲ, ಒಪ್ಕೊಳ್ಳುವಂಥದ್ದು ಅಲ್ಲ. ನಾವು ಈಗ ಸಾಧುವಾಗುವಂತೆ ಎಲ್ಲರ ಮನಸ್ಸುಗಳು ಕಲುಷಿತ ಏನಾಗಿತ್ತು ಅದು ತಿಳಿಯಾಗುವಂತೆ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿ. ಸದಾಶಿವ ಆಯೋಗನ ಒಪ್ಕೊಳ್ಳೋರು ಕೆಲವರು ಇದ್ರು, ಇರಲಿಲ್ಲ. ಈಗ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಒಪ್ಕೊಳ್ಳೋರು ಕೆಲವರು ಇದ್ರು, ಇರಲಿಲ್ಲ. ಇವೆಲ್ಲವೂ ಮಧ್ಯದಲ್ಲಿ ಅಳೆದವು ತೂಗಿ ಹಲವಾರು ದಿನಗಳಿಂದ ಚರ್ಚೆಗಳನ್ನು ಮಾಡಿ ಕಳೆದ 3 ವರ್ಷಗಳಿಂದ ಈ ವಿಷಯಗಳನ್ನ. ನಮ್ಮ ಆತಂಕ ಏನು ಅಂತಂದರೆ, ಈಗ ಉದ್ಯೋಗ ಆಕಾಂಕ್ಷಿಗಳೇನಿದ್ದಾರೆ ಅವರ ಏಜು ಈಗಾಗಲೇ ನಾವು ಈಗ ಕನ್ಸೆಷನ್ ಬೇರೆ ಕೊಟ್ಟಿದ್ದೇವೆ. ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ, ಏನು 5 ವರ್ಷಗಳ ವಿನಾಯಿತಿಯನ್ನು ಕೊಟ್ಟಿದ್ದೇವೆ. ಅದು ಕೂಡ ಯೋಚನೆ ಮಾಡಬೇಕಾಗತ್ತಲ್ಲ. ಇವಾಗ ನಮ್ಮ ಮನೆಯಲ್ಲೇ ಮಕ್ಕಳಿದ್ದಾರೆ, ಅವರು ಓದಿ ನಾನು ಉದ್ಯೋಗ ಪಡ್ಕೋಬೇಕು ಅನ್ನೋ ಸರತಿ ಸಾಲಿನಲ್ಲಿ ನಿಂತಿರೋರಿಗೆ ವಯಸ್ಸಿನ ಆಧಾರವು ಬಹಳ ಮುಖ್ಯ ಆಗುತ್ತೆ. ಮತ್ತು ಇಲ್ಲಿ ಮೀಸಲಾತಿ ನಿಗದಿ ಆಗಲಿಲ್ಲ ಅಂದರೆ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವೆಲ್ಲ ಕಗ್ಗಂಟುಗಳನ್ನು ನಿವಾರಣೆ ಮಾಡಲೇಬೇಕು ಅಂತ ದಿಟ್ಟ ನಿರ್ಧಾರ ಸರ್ಕಾರ ತೆಗೆದುಕೊಂಡಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳು ಇವತ್ತು ವಿಶೇಷವಾದಂಥ ಸಚಿವ ಸಂಪುಟ ನಡೆದಿದ್ದು. ಯಾವಾಗಲೂ ಗುರುವಾರ ನಡೀತಿದ್ದಂಥ ಸಚಿವ ಸಂಪುಟ ಇವತ್ತು ಬದಲಾವಣೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಾರ್ಕಿಕವಾಗಿ ಇದು ಅಂತ್ಯ ಕಾಣಿಸ್ಲೇಬೇಕು ಅಂತೇಳಿ ವಿಶೇಷ ಸಚಿವ ಸಂಪುಟವನ್ನು ಕರೆದು ಈ ಸಂಬಂಧದಲ್ಲಿ ಎಲ್ಲ ಚರ್ಚೆಗಳನ್ನು ಮಾಡಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಅವರು ಕಾನೂನು ನಾನು ಕಾನೂನು ತಜ್ಞರ ಜೊತೆ ಅವರು ಚರ್ಚೆ ಮಾಡಿರ್ತಾರೆ. ಇಂತಿಂಥವು ಬರ್ಬೋದು, ಹಿಂಗಾದ್ರೆ ಏನು ಮಾಡಬೇಕು, ಹಿಂಗಾಗಲಿಲ್ಲ ಅಂದ್ರೆ ಏನು ಮಾಡಬೇಕು ಎಲ್ಲ ಚರ್ಚೆ ಆಗಿ. ನೋಡಿ, ನಮಗೆ ಸಾಮಾನ್ಯವಾಗಿ ನೆನಪಾಗೋದು ಯಾರು, ಈ ಹಿಂದುಳಿದ ವರ್ಗಗಳ ಆಯೋಗ ಅಂತ ಅಂದ್ರೆ ನನಗಂತೂ ನೆನಪಾಗೋದು ಈ ಡಾಕ್ಟರ್ CS ದ್ವಾರಕನಾಥ್ ಅವರೇ. ನಾವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಅಷ್ಟು ಮಟ್ಟಕ್ಕೆ ತಮ್ಮನ್ನ ಗುರುತಿಸಿಕೊಳ್ಳುವಂತ ಮುಡುಪಾಗಿಟ್ಟಿದ್ದಾರೆ. ಇವತ್ತು ಈಗಲೂ ಕೂಡ ಅವರು ಅದೇ ನಿಟ್ಟಿನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಕರ್ನಾಟಕದಲ್ಲಿ ಒಪ್ಪಿತವಾದಂತ ಒಂದು ಹೆಸರೇನಾದ್ರು ಇದ್ರೆ ದ್ವಾರಕನಾಥ್ ನೋಡಿ ಅಲ್ವಾ. ಅವರೇ ಹೇಳ್ತಾ ಇರುವಾಗ ಆ ಮಾತನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಲ್ವೇ? ಆಯೋಗದ ಅಧ್ಯಕ್ಷರು ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಾಗ ಸಿದ್ದರಾಮಯ್ಯ ಸಾಹೇಬರು, ದೇವೇಗೌಡರು ಎಲ್ಲರೂ ಇದ್ದದ್ದು ನಾವು ಕಂಡಿದ್ದೇವೆ. ಅವರು ಹಿಂದುಳಿದ ಆಯೋಗ ಅಧ್ಯಕ್ಷರಾಗಿದ್ದು ಯಾರ್ಯಾರು ನಿಂತು ಮಾಡಿದ್ರು ಅವರನ್ನ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಅವರ ಜ್ಞಾನ ಮತ್ತು ಅವರ ಬದ್ಧತೆಯನ್ನು ನಾವು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರೊಂದು ಪ್ರಶ್ನೆ ಎತ್ತಿದ್ದಾರೆ, ಪ್ರಶ್ನೆಗೆ ಉತ್ತರವನ್ನು ಕೊಡುವ ಕೆಲಸ ಸರ್ಕಾರವೂ ಕೂಡ ಮಾಡುತ್ತೆ. ಅವರ ಪ್ರಶ್ನೆಗಳಿಗೆ ಅವ್ರಿಗೆ ಸಮಂಜಸ ಆಗುವಂತೆ ಈಗೇನು ನಾವೇನು ಬ್ಯಾಕ್ಲ್ಯಾಕನ್ನು 6% ಆಗಿ ಉಳಿಸ್ಕೋತೀವಿ ಅಂತ ಹೇಳಿದ್ದೇವೆ,
ಜೊತೆಗೆ 59 ಜಾತಿಗಳಿಗೆ 20%, 4.5ರಲ್ಲಿ 20% ಏನಿದೆ ಅದನ್ನು ಖಡಾಖಂಡಿತವಾಗಿ ನಾವು ಹೇಳಿರೋ ಮಾತಿನಂತೆ ನಡ್ಕೋತೇವೆ. ವಿರೋಧಗಳು ಏನಾದ್ರು ಆಭಾಸಗಳು ಉಂಟಾದರೆ ನಾಳೆಯಿಂದ ನೋಡೋಣ ಅದೇನು ತಿರುವುಗಳು ತಗೊಳುತ್ತೆ, ಚರ್ಚೆಗಳು ಏನಾಗುತ್ತೆ, ಆ ಚರ್ಚೆಗೆ ನಾವು ಉತ್ತರ ಕೊಡೋದಕ್ಕೆ ಬದ್ಧವಾಗಿದ್ದೇವೆ ಕಾಂಗ್ರೆಸ್. ಓಕೆ, ಆದರೆ ನಿಮ್ಗೆ ಅನಿಸ್ತಾ ಇದೆಯಾ ಈಗ ಆಯಿತು ಈ ಮೀಸಲಾತಿ ವಿಚಾರ ಇನ್ನೂ ಚರ್ಚೆ ಖಂಡಿತವಾಗ್ಲೂ ಇರುತ್ತೆ, ಕಾನೂನು ಹೋರಾಟಗಳು ನಡೆಯುತ್ತವೆ, ನಡೀತಾ ಇರುತ್ತೆ ಇದು. ಈಗ ಇನ್ನೂ ಇದು ಆರಂಭ, ಅದು ಬೇರೆ. ಅದಲ್ಲದೆ 56% ಏನು ಹೌದೌದೌದು ಅದರದ್ದು ಚರ್ಚೆ ಇದ್ದೇ ಇದೆ. Correct. ಅಲ್ಲಿ 17% ನಿಗದಿ ಮಾಡಿದ್ದು ಎಲ್ಲ ಚರ್ಚೆ ಇದ್ದೇ ಇದೆ. ಅದು ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. 50% ಕೇಂದ್ರ ಸರ್ಕಾರಕ್ಕೆ ವರದಿ ಅದ್ರ ಅಡಿಯಲ್ಲೇ ಇರಬೇಕು ಅಂತ ಏನಿದೆ ಅದ್ರ ಪ್ರಕಾರ ಈಗ ಮಾಡಿದ್ದೇವೆ. ಹೌದು, ಈಗ ನೀವು ಮಾಡಿದ್ದೀರಿ. ನಾನು ಕೇಳ್ತಾ ಇರೋದು ಈಗ ಆಯಿತು, ಆಡಳಿತ ವಿರೋಧಿ ಅಲೆ ಜಾಸ್ತಿ ಆಗಿದೆ, ಹಾಗಾಗಿ ನಮ್ಗೆ ಈ ವಿಚಾರ ಬಹಳ ಇಂಪಾರ್ಟೆಂಟು ಅಂತ ಅನ್ನಿಸಿದೆಯಾ ಇಲ್ವಾ? ಇಲ್ಲ, ಆಡಳಿತ ವಿರೋಧಿ ನೀವು ಬಹಳ ಪ್ರಾಮಾಣಿಕವಾಗಿ ಮಾತಾಡ್ತಿದ್ದೀರಿ, ಅದನ್ನೇ ಮುಂದುವರಿಸ್ತೀರ ಅನ್ನೋ ಭಾವನೆಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್ವಕಾಲದಲ್ಲೂ ಆಡಳಿತ ಪಕ್ಷದ ವಿರೋಧಿ ಅಲೆ ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಕೆಲವು ವಿಚಾರಗಳಲ್ಲಿ ಎಬ್ಬಿಸೋದಂತೂ ಸತ್ಯ. ನಾವು ಇದ್ದರೂ ಕೂಡ ಅದನ್ನೇ ಮಾಡ್ತಾ ಇದ್ದಿದ್ದಂಥದ್ದು ಅವರು ಮಾಡ್ತಿದ್ದಾರೆ, ಮಾಡಲಿ. ಆದರೆ ಜನತೆಗೆ ನೋವಾಗದೇ ಇರೋ ಥರ ಕೋವಿಡ್ ಸಂದರ್ಭದಲ್ಲಿ ಜನರ ಜೀವನ ಏನು ನಲುಗೋಗಿತ್ತು ಅಲ್ಲಿಂದ ಅವರನ್ನು ಮೇಲ್ಮಟ್ಟಕ್ಕೆ ಉನ್ನತ ಸ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಒಂದು ಯುದ್ಧೋಪಾದಿಯಲ್ಲಿ ಏನು ಕೆಲಸ ಮಾಡಿದ್ದೇವೆ ಅದು ಜನರಿಗೂ ಗೊತ್ತಿದೆ. ತಮ್ಮ ಬದುಕು ಸುಭದ್ರವಾಗಬೇಕು, ಅದಕ್ಕೆ ನಾವೇನು ಸರ್ಕಾರ ಅವ್ರಿಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟು ಅವ್ರ ಬದುಕನ್ನು ಒಂದು ಹಂತದಲ್ಲಿ ಸುಭದ್ರ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ಟಿದ್ದೇವೆ ಅದ್ರ ಬಗ್ಗೆ ನಮಗೆ ನಿಜವಾಗ್ಲೂ ಸಂತೋಷ ಇದೆ, ಸಂಭ್ರಮ ಪಡಬಹುದು. ಆದರೆ ಅದನ್ನ ಅವರು ಸಂತೋಷ ಪಡಲಾರದೆ ಇರೋ ಥರ ಕಾಲೆಳೆತಿರೋರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಸವಲತ್ತುಗಳನ್ನ ಅವರೇ ಪಡ್ಕೊಂಡು ಕೂಡ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಆ ಸವಲತ್ತು ಪಡಿತಿರೋರು ಕೂಡ ಅದ್ರ ವಿರುದ್ಧವಾಗಿ ಮಾತನಾಡ್ತಾ ಇರೋ ಸಂಖ್ಯೆ ನಾನು ಕಂಡಿದ್ದೇನೆ. ಯಾಕಾಗಿ ನಾವು ಅದು ಈಗ ಎಲ್ಲ ಮನಸ್ಸುಗಳಿಗೂ ಒಪ್ಪಿಗೆ ಆಗುವಂಥ ಕಾರ್ಯಕ್ರಮಗಳು ಕೊಟ್ಟು ಕೂಡ ಜೈಯನ್ಸ್ಗಳು ಈಗ 20% ಅಂದರೆ ನಾನು ಏನು 5 ಅಂಶಗಳ ಕಾರ್ಯಕ್ರಮಗಳು ಏನು ಕೊಟ್ಕೊಂಬಂತು ಭಾರತದ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ, ಅದು ಎಲ್ಲವೂ ನಾವು ಕೆಲಸ ಜನರು ಇವತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ. ಸರ್ಕಾರಿ ಶಾಲೆ ತೆರೆದೇ ಹೋಗಿದ್ದಿದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತನಾಡೋಕೆ ಸಾಧ್ಯ ಆಗ್ತಿತ್ತಾ? ಕಾರ್ಖಾನೆಗಳನ್ನು ತೆರೆದೇ ಹೋಗಿದ್ದಿದ್ರೆ ಈ ಬೆಳಕು ಇಲ್ಲಿ ಸಿಕ್ತಿತ್ತ, ಈ ತಾಂತ್ರಿಕತೆ ಇಲ್ಲಿ ಸಿಕ್ತಿತ್ತ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸತತ 60 ವರ್ಷ 70 ವರ್ಷಗಳಿಂದ. ಯಾವುದೇ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅದು ನಾವು ವಿಚಾರ ಬಂದಾಗ ಬೇಕಾದ್ರೆ ಅದನ್ನ ಮಾತಾಡೋಣ, ಚರ್ಚೆ ಮಾಡೋಣ. ಆದರೆ ದೇಶದ ಉನ್ನತಿಗಾಗಿ ತಾಂತ್ರಿಕವಾಗಿ ದೇಶವನ್ನ ಸಾಂಸ್ಕೃತಿಕವಾಗಿ ತಾಂತ್ರಿಕವಾಗಿ ಬೆಳೆಸುವಲ್ಲಿ ದೊಡ್ಡ ಪಾತ್ರ ಕಾಂಗ್ರೆಸ್ ಪಕ್ಷದಿದೆ ಅನ್ನೋದನ್ನ ಖಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಅಂಕಿಅಂಶಗಳ ಬಗ್ಗೆ ಹೇಳಿ ನೋಡೋಣ. ಈಗ ಒಂದು ಸಣ್ಣ ಈ ವಿಚಾರದಲ್ಲಿ ಗೊಂದಲ ಕೂಡ ನಿಮ್ಗೆ ಇದೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಈಗ ನಮಗೆ ಬದ್ಧತೆ ಇದೆ. ಓಕೆ, ಈಗ